ಅಮ್ಮ ಬೇರೆ ಕೂಗ್ತಾ ಇದಾರೆ. ಇವಳು ಬೇರೆ ಹೇಳ್ತಾನೆ ಇಲ್ಲ. ಏ ಶಿಲ್ಪ ಹೇಳು. ಹೇಳ್ತೀನಿರಿಪ್ಪ. ಹೇಳಿ, ಅಮ್ಮ ಕೂಗ್ತಾ ಇದ್ದಾರೆ, ಎದ್ದೇಳು. ಗುಡ್ ಮಾರ್ನಿಂಗ್ ಬೇಬಿ. ಅಯ್ಯೋ, ಮತ್ತೆ ಮಕ್ಕೊಂಡು ಬಿಟ್ಲಲ್ಲ ಇವಳು. ಮೈ ಡಿಯರ್ ಶಿಲ್ಪ ಬೇಬಿ, ಪ್ಲೀಸ್ ಹೇಳು ಬೇಬಿ. ಅಮ್ಮ ಕರ್ತಾ ಇದ್ದಾಳೆ, ಎದ್ದೇಳು ಬೇಬಿ. ರಾಮ್ ಬೇಬಿ, ನಾ ಇನ್ನು ಸ್ವಲ್ಪ ಹೊತ್ತು ಮಲಗ್ತೀನಿ ಬೇಬಿ. ಪ್ಲೀಸ್ ಬೇಬಿ, ರಾತ್ರಿ ಲೇಟ್ ಆಗಿ ಮಲ್ಕೊಳ್ತೀನಿ ಬೇಬಿ. ಶಿಲ್ಪ ಬೇಬಿ, ಸೂರ್ಯ ನೆತ್ತಿ ಮೇಲೆ ಬಂದ್ಬಿಟ್ಟಿದ್ದಾನೆ ಬೇಬಿ, ಎದ್ದೇಳು. ಅಮ್ಮನೂ ಕೂಡ ಎದ್ಬಿಟ್ಟಾಳೆ. ರಾಮ್ ಬೇಬಿ, ಬೆಳಿಗ್ಗೆ ಯಾಕೆ ತಿಳಿ ಕೆಡಿಸ್ತಾ ಇದ್ದಾರೆ ಬೇಬಿ? ನಾ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಹೇಳ್ತೀನಿ ಬೇಬಿ. ನೋಡಿ ಶಿಲ್ಪ ಬೇಬಿ, ನಿಂಗೆ ಸೈಲೆಂಟ್ ಆಗಿ ಆಗತ್ತೀನಿ. ಅಮ್ಮ ಏನಾದರೂ ಬಂದ್ರೆ ಕಸ್ಬರ್ಗೆ ಮುಡಿ ತಗೊಂಡು ಬಾರಿಸ್ಬಿಡ್ತಾಳೆ. ಎದ್ದೇಳು ಬೇಬಿ, ನೀವು ಹೊಡೆಸ್ಕೊಂಡ್ರೆ ನನಗೂ ಬಹಳ ಮನಸ್ಸಿಗೆ ನೋವಾಗುತ್ತೆ ಬೇಬಿ. ಬೇಬಿ, ನೋಡಿ ಶಿಲ್ಪ ಬೇಬಿ, ಸೂರ್ಯ ನೆತ್ತಿಗೆ ಬಂದಾಯ್ತು. ನೋಡು ಎಷ್ಟು ಬೇಗ ಬಂದಿದ್ದಾನೆ ಸೂರ್ಯ. ಅಯ್ಯೋ ರಾಮ್ ಬೇಬಿ, ಸೂರ್ಯ ಬೇಗನೆ ಮಲ್ಕೊಂತಾನೆ, ಅದಕ್ಕೆ ಬೇಗನೆ ಹೇಳ್ತಾನೆ. ನಾನು ಲೇಟಾಗಿ ಮಲ್ಕೊಂತೀನಿ, ಅದಕ್ಕೆ ಲೇಟಾಗಿ ಹೇಳ್ತೀನಿ ಬೇಬಿ. ಹೋಗ್ ಬೇಬಿ, ನಂಗೆ ತಲೆ ಕೆಡಿಸ್ಬೇಡ, ಹೋಗು. ಅಯ್ಯೋ ಶಿವನೇ, ನನಗೆ ಈ ವಿಷಯ ಗೊತ್ತಾಗ್ಲಿಲ್ಲ ನೋಡಿ ಶಿಲ್ಪ ಬೇಬಿ. ಈಗ ಗೊತ್ತಾಯ್ತು. ಅದಕ್ಕೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದೆ ನನಗದು ಕೋಟಿ ರೂಪಾಯಿ. ಇವಾಗ ಗೊತ್ತಾಯ್ತು ನೋಡಿ ಶಿಲ್ಪ ಬೇಬಿ. ಒಳ್ಳೆ ಸಮಾಚಾರನ ಗೊತ್ತು ಮಾಡಿಸ್ಕೊಟ್ಬಿಟ್ಟಿ. ಓ ಕುಮಾರ ಕಂಠೀರವ, ಯಾಕ ನಿನ್ನ ಯುವರಾಣಿನ ಇನ್ನ ಮಲಗಿಸ್ಬಿಟ್ಟಿರಿ? ಅದು ಮಾತೋಶ್ರೀ ಅವರೇ, ನಮ್ಮ ಯುವರಾಣಿಯರು ನಿದ್ದೆಯಲ್ಲಿ ಮಗ್ನರಾಗಿದ್ದಾರೆ. ನಾನು ಕೇಳಿದೆ ಮಾತೋಶ್ರೀ ಅವರೇ, ಅದಕ್ಕೆ ಅವರ ಉತ್ತರ ಏನ್ ಬಂತು? ಯುವರಾಣಿ ಕಡೆಯಿಂದ ಉತ್ತರ. ಅದು ಮಾತೋಶ್ರೀ ಅವರೇ, ನಮ್ಮ ಯುವರಾಣಿ ಹೇಳಿದ್ಲು ಸೂರ್ಯ ಬೇಗನೆ ಮಲ್ಕೊತಾನೆ, ಅದಕ್ಕೆ ಬೇಗನೆ ಹೇಳ್ತಾರಂತೆ. ಈಗ ನಾನು ಲೇಟಾಗಿ ಮಲ್ಕೊತೀನಲ್ವಾ, ಅದಕ್ಕೆ ಲೇಟಾಗಿ ಹೇಳ್ತೀನಿ ಮಹಾರಾಜರೇ ಅಂತಂದು ನಮ್ಮ ಯುವರಾಣಿ. ಏನಂದಿ ಕುಮಾರ ಕಂಠೀರವ? ಸೂರ್ಯ ಲಘು ಮಲ್ಕೊಂಡು ಲಘು ಹೇಳ್ತಾನಲ್ಲ, ಈಕೆ ಲೇಟಾಗಿ ಎದ್ದು ಲೇಟಾಗಿ ಮಲ್ಕೋತಾನ. ಈಗೇನು ಅವಳನ್ನ ಎಬ್ಬಿಸ್ತೀಯೋ ನಿನಗ? ಅದು ಮಾತೋಶ್ರೀ ಅವರೇ, ನಮ್ಮ ಮಹಾರಾಣಿಯವರು ನಿದ್ದೆಯಲ್ಲಿ ಮಗ್ನರಾಗ್ಬಿಟ್ಟಿದ್ದಾರೆ ಮಾತೋಶ್ರೀ ಅವರೇ. ಹೌದಾ ಯುವರಾಜ ನಿನ್ನ? ಅಯ್ಯೋ ಮಾತೋಶ್ರೀ ಅವರೇ, ಏನು ಮಾತೋಶ್ರೀ ಅವರೇ ಅಂತ ಹೇಳ್ತಿದ್ಯಾ? ಈಗೇನು ನಿನ್ನ ಯುವರಾಣಿಯನ್ನು ಎಬ್ಬಿಸಿದೆಯೋ ಇಲ್ಲವೋ ಇನ್ನೊಂದು ಏಟು ಕಸ್ಬರ್ಗಿ ಮುಂದೆಯಿಂದ ಬಂದು ಹೊಡೆಯಲು? ಏನು ಕುಮಾರ ಕಂಠೀರವ ಯೋಚನೆ ಮಾಡ್ತಾ ಇದೆಯಾ? ಏನು ಏಟ್ ಬೇಕೋ ಏನು ಯುವರಾಣಿಯಿಂದ ಎಬ್ಬಿಸ್ತೀಯೋ? ಶಿಲ್ಪ ಯುವರಾಣಿಯವರೇ, ಅಯ್ಯೋ ಅಮ್ಮ ಇಲ್ಲದ್ರ. ಶಿಲ್ಪ ಬೇಬಿ, ಶಿಲ್ಪ ಬೇಬಿ ಎದ್ದೇಳು, ಅಮ್ಮ ಬಂದ್ಬಿಟ್ಟಿದ್ದಾಳೆ. ಏನು ನಿಮ್ಮಮ್ಮ ಲೇಡಿ ಹಿಟ್ಲರ್ ಬಂದಳ? ಲೇಡಿ ಹಿಟ್ಲರೇ. ಅಯ್ಯೋ ಅಯ್ಯೋ ಅತ್ತೆ, ಸಾರಿ ರೀಪ್ಪ. ಹಿತೋಷಿ ಅವರೇ, ತಾವು ಭೋಜನವನ್ನು ಮಾಡುತ್ತಿರುವಿರಾ? ಏನು ಕುಮಾರ ಕಂಠೀರವ, ನಿನಗೆ ಕಣ್ಣುಗಳು ಕಾಣುತ್ತಿಲ್ಲವೇ? ನಾ ಏನು ಶಯನದಲ್ಲಿ ಇರುವೆನೆ? ಅಯ್ಯೋ ರೀ ರೀ ನಿಲ್ರಿಪ್ಪ, ನನಗೂ ಸ್ವಲ್ಪ ಡ್ರಾಪ್ ಮಾಡಲ್ಲ. ಎಲ್ಲಿಗೆ? ಗುಡಿಗೆ ಹೋಗ್ಬೇಕ್ರಿ ಇವತ್ತು, ಅದಕ್ಕೆ ಸ್ವಲ್ಪ ಗುಡಿ ಕಡೆ ಡ್ರಾಪ್ ಮಾಡ್ತೀರಿ? ಶಿಲ್ಪ ಬೇಬಿ ಬಾಯಿಲಿ ಒಂದು ವಿಡಿಯೋ ನೋಡು, ಬಾಯಿಲಿ ವಿಡಿಯೋನಾ? ಬರ್ತೀನಿ ರೀ. ಮೊದಲು ಅತ್ತೆ ಮಾವನ ಸೇವೆ ಮಾಡು. ಅತ್ತೆ ಮಾವನಕ್ಕಿಂತ ದೊಡ್ಡ ದೇವರು ಯಾರೂ ಇಲ್ಲ. ಅತ್ತೆ ಮಾವನ ಸೇವೆಯೇ ಸಾಕ್ಷಾತ್ ಪರಶಿವ ಪಾರ್ವತಿಯ ಸೇವೆ ಹಾಗೇನೆ. ಹೌದಾ? ಅವರು ಇಬ್ಬರು ಪಾರ್ವತಿ ಪರಮೇಶ್ವರರು ನಿನ್ಗೆ ಆಶೀರ್ವಾದ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಅತ್ತೆ ಮಾವನೇ ಸಾಕ್ಷಾತ್ ಶಿವ ಪಾರ್ವತಿನೇ. ಇವಾಗ ಅರ್ಥ ಆಯ್ತಾ ಶಿಲ್ಪ ಬೇಬಿ? ಓ ರಾಮ್ ಬೇಬಿ, ನನಗೆ ಅರ್ಥ ಆಯ್ತು. ಹೌದಾ? ಏನ್ ಅರ್ಥ ಆಯ್ತು ಶಿಲ್ಪ ಬೇಬಿ ನಿನಗೆ? ಅತ್ತೆ ಮಾವರಲ್ಲೇ ಸಾಕ್ಷಾತ್ ಶಿವ ಪಾರ್ವತಿ ಇದ್ದಾರೆ, ದೇವರಿದ್ದಾರೆ ಅಂತ ಅರ್ಥ ಆಯ್ತ್ರಿ. ಗುಡ್, ವೆರಿ ಗುಡ್. ಹಾಗಾದ್ರೆ ದೇವರಿಗೆ ಪೂಜೆ ಸ್ಟಾರ್ಟ್ ಮಾಡು. ಎಸ್ ರಾಮ್ ಬೇಬಿ. ಅತ್ತೆ ಮಾವ, ನಿಮ್ಮ ಪಾದಗಳನ್ನು ಕೊಡಿ. ಮಾವರ ಹಾಗೆ ಕುತ್ಕೊಂಡ್ಬಿಟ್ಟಲ್ಲ, ನಷ್ಟ ಮಾಡ್ಕೊತ ನಿಮ್ಮ ಪಾದಗಳನ್ನ ಸ್ವಲ್ಪ ಕೊಡ್ರಿ ಇಪ್ಪ. ಯಾಕ ಸೊಸಿಯ, ನಮ್ಮ ಪಾದಗಳು ಏನಾದ್ರೂ ಪಾಪ ಮಾಡ್ಯಾವನ? ಮತ್ತ ಅದು ಅತ್ತೆ, ಹೇಳು. ಅದು ಅತ್ತೆ, ಅತ್ತೆ ಮಾವನೇ ದೇವರು ಅಂತ ಇವಾಗ ಇವಾಗ ನನಗೆ
ಕಣ್ಣು ತೆರೀತ್ರಿ ಅತ್ತಿಯರ. ಅದಕ್ಕೆ ನಿಮ್ಮ ಪಾದ ಪೂಜೆ ಮಾಡಿ ನನ್ನ ಜೀವನವನ್ನು ಪಾವನ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ರೀ ಅತ್ತಿಯರ. ಆನಂದ ಪರಮಾನಂದ ಪರಮಾನಂದ, ಅತ್ತಿ ಮಾವನ ಪೂಜೆ ಮಾಡೋ ಪರಮಾನಂದ, ಅತ್ತಿ ಮಾವನ ಪಾದ ತೊಳೆಯೋ ಮಹಾದಾನಂದ. ಸರಿ ಸರಿ ಆನಂದ ಪರಮಾನಂದ ಪರಮಾನಂದ. ವಾ ವಾ ಸೊಸೆಯ ಶಾಬಾಷ್. ನಾನು ಹೋಗ್ಲಿ ಸಾಕ್ರಿ ಮಾವ್ರ, ನಿಮ್ಮ ಪಾದನ ಕೊಡಿ. ಆಯ್ತು ಸೊಸೆಯ, ನನ್ನ ಪಾದನ ಕೊಡ್ತೀನಿ, ಪೂಜೆ ಮಾಡಾವ. ಹತ್ತಿರ ಆಶೀರ್ವಾದ ಮಾಡ್ರಿಪ್ಪ, ದೀರ್ಘ ಸುಮಂಗಲೀ ಭವ ಅಂತಂದು. ಆಯ್ತು ನನ್ನ ಸೊಸೆಯ, ದೀರ್ಘ ಸುಮಂಗಲೀ ಭವ. ಮಾವರ ಆಶೀರ್ವಾದ ಮಾಡ್ರಿಪ್ಪ. ಆಯ್ತು ಮಗಳ, ದೀರ್ಘ ಸುಮಂಗಲೀ ಭವ. 10 ಮಕ್ಕಳನ್ನ ಹೆತ್ಕೊಡುವ. जय भोले बाबा की जय, जय जगदीश हरे रामा, जय जगदीश हरे ढम्मरे डम अत्ते मावा डुम, बोलो शुभ शाम अत्ते मावा ढमार, अत्ते मावा ढमार. ಅಯ್ಯೋ ನನ್ನ ಮುದ್ದು ಸೊಸೆಯೇ, ಎಂತ ಚೆನ್ನಾಗಿ ಪೂಜೆ ಮಾಡ್ತೀವ. ಹಾ, ನಮ್ಮ ಶಿವಾರ್ಪಣಮಸ್ತು ಅಂದ್ಬಿಟ್ಟು ಮೇಲೆ ಕಳಿಸ್ಬಿಟ್ಟು ಬಿಡು ಹಾಡ್ನೊಳಗೆ. ನೋಡ್ರಿಪ್ಪ, ನಾನೇ ಇವಾಗ ನೋಡಕತ್ತೀನಿ ನಮ್ಮ ಸೊಸೆ ಬಂಗಾರ ಆಗಿ ನಮ್ಮ ಪೂಜೆನ ಮಾಡಕತ್ತಾಳ, ಶಿವಾರ್ಪಣಮಸ್ತು ಅಂತಂದು. ಥ್ಯಾಂಕ್ ಯು ಅತ್ತೆ ಮಾವ. ಆಹಾ, ಪಿತಾಶ್ರೀವ್ರೆ, ಮಾತಾಶ್ರೀವ್ರೆ, ನಮ್ಮ ಯುವರಾಣಿಯ ಪೂಜೆ ಹೇಗಿದೆ? ಇನ್ನ ಕುಮಾರ ಕಂಠೀರವ, ಇನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ಸೊಸೆಯ ಏನ್ ಮಾಡಕತ್ತಿದಿ? ಅದು ಮಾವರ, ನಿಮಗೆ ಪೂಜೆ ಮಾಡಕತ್ತೀನ್ರಿಪ್ಪ. ಬೋಲೋ ಕೃಷ್ಣ ಪರಮಾತ್ಮ ಕಿ ಜೈ. ಯಪ್ಪ ನನ್ ತಲಿಯ, ಯಪ್ಪ ಹೋಯ್ತು ಮಾರಯ್ಯ ನನ್ ತಲಿ. ಲೇ ಸೀತಾ, ಶಿಲ್ಪ, ಏನ್ ಮಾಡ್ತಾ ಇದೀಯಾ? ರಾಮ್ ಬೇಬಿ, ಪೂಜೆ ಮಾಡ್ತಾ ಇದೀನಿ ಇರಿಪ್ಪ. ನನ್ನ ಹತ್ರ ಬಂದಿವ ನೀನು? ರಾಮ ಬೇಬಿ, ಶಿಲ್ಪ ಬೇಬಿ, ಇರಿಪ್ಪ. ಇವರೇ ತಂದೆ ತಾಯಿ, ಇವರೇ ದೇವರು, ಇವರೇ ಶಿವಪಾರ್ವತಿ. ಇರ್ರಿ, ಪೂಜೆ ಅರ್ಧಂಬರ್ಧ ಮಾಡಬಾರ್ದು, ಮತ್ತೆ ಪಾಪ ಬರುತ್ತಾ. ಬೋಲೋ ಕೃಷ್ಣ ಭಗವಾನ್ ಕಿ ಜೈ, ಬೋಲೆ ಭೈರವ್ ಬಾಬಾ ಕಿ ಜೈ. ಅಯ್ಯೋ ಹೋಯ್ತು ಅಯ್ಯಪ್ಪ ನನ್ನ ತಲೆ. ರಾಮ, ಲೋಕ್ ಕುಮಾರ ಕಂಠೀರವ, ನಿಮ್ ಯುವರಾಣಿ ಹೇಳ್ತೀಯೋ ಏನ? ನಾನು ಕತ್ತಿ ಕತೆ ಜಾಡ್ಸಿ ಒದಿನ. ಇವತ್ತಿರ ಇರ್ರಿಪ್ಪ, ಕಾಯಿ ಹೊಡಿವಲ್ತ ನಿಮ್ ತಲೆಗೆ. ಇರಿ, ಇನ್ನೂ ಸತಿ ಹೊಡಿತೀನಿ. ಲೇ ಲೇ ಶಿಲ್ಪರಾಣಿ, ಒಂದು ನಿಮಿಷ. ಅಬ್ಬಾ, ಅಂತಿತ್ತು ಅತ್ತೆಯ ತಲೆಗೆ ತೆಂಗಿನಕಾಯಿ ಹೊಡಿತು. ಪ್ರಸಾದಂ ಸಮರ್ಪಯಾಮಿ. ಅಯ್ಯೋ ನನ್ನ ಹಣೆ ಬರವೇ. ಏ ಯುವರಾಣಿ, ಲೋ ರಾಮ, ನಿನ್ನ ಮಾಡ್ತೀನಿ. ತಲೆಯೆಲ್ಲ ತಿರುಗಕತ್ತಿತ್ತಲ್ಲೋ. ಅತ್ತಿರೋ, ನಿಮ್ಮ ಯುವರಾಜನೆಲ್ಲ ಹೇಳಿದ್ದು, ಅತ್ತಿ ಮಾವನ ದೇವರು ಇಲ್ಲೇ ದೇವರಿದ್ದಾರೆ, ಇಲ್ಲೇ ಪೂಜೆ ಮಾಡು, ಗುಡಿಗೆ ಯಾಕೆ ಹೋಗ್ತೀರಿ ಅಂತಂದು. ಅದಕ್ಕೆ ಅದಕ್ಕೆ ಮಾವರ ಇಲ್ಲೇ ತೆಂಗಿನಕಾಯಿನ ಹೊಡೆದ್ಬಿಟ್ಟೆ ನೋಡ್ರಿ. ಶಿಲ್ಪಾ ಬೇಬಿ, ನಾನು ನಿಮ್ಗೆ ಬರೀ ಪೂಜೆ ಮಾಡು ಅಂತ ಹೇಳಿದ್ದು. ನೋಡಿ, ಬರೀ ಪೂಜೆ ಮಾಡಿದ್ರೆ ಎದಕ್ಕೆ ಬಂತ್ರಿಪ್ಪ? ಕಾಯಿ ಹೊಡೆದ್ರನ ಕರೆಕ್ಟ್ ಆಗೋದು, ಪೂರ್ತಿ ಫಲ ಸಿಗೋದು. ಅದಕ್ಕೆ ತೆಂಗಿನಕಾಯಿ ತಗೊಂಡು ಹೊಡೆದ್ಬಿಟ್ಟು ನೋಡ್ರಿ. ಅತ್ತಿಯರ ಮಾವರ, ಹೇಗಿತ್ರಿಪ್ಪ ನನ್ನ ಪಾದ ಪೂಜೆ? ಚಲೋ ಇತ್ತವ. ಇನ್ನು ಜೀವನ ಪರ್ಯಂತ ನಮಗೆ ಈ ಪಾದ ಪೂಜೆನೇ ಬೇಡ. ಹೌದ್ರಿ ಅತ್ತಿಯರು, ಮತ್ತೆ ನಿಮ್ಗೆ ಮತ್ತೊಮ್ಮೆ ಯಾವಾಗ ಮಾಡಲಿ ಪಾದ ಪೂಜೆನ? ಯವ ನನ್ನ ಸೊಸೆ, ನನಗಿನ್ನ ಜೀವನ ಪರ್ಯಂತನ ನನಗೆ ಈ ಪಾದ ಪೂಜೆ ಬೇಡವಾ ಬೇಡ.